ನಾನು ಗೆಲ್ತೀನಿ. ಈ ಸದಾನಂದ ಸದಾ ಆನಂದವಾಗಿರ್ಬೇಕಾದ್ರೆ ಕೇಸ್ಗಳನ್ನ ಉಲ್ಟಾ ಪಲ್ಟಾ ಮಾಡಿದ್ರೇನೆ ಜಟ್ಟಿ ತರ ಮೀಸೆ ತಿರುವುದು, ಖುಷಿಯಾಗಿರೋದು. ಲೌಡಿದೆ, ನೀನು ನಿನ್ ಖುಷಿ ತಗೊಂಡು ನಾನೇನ್ ಮಾಡ್ಲಿ? ಆ ಡಾಕ್ಟ್ರು ನನ್ನೇ ಕಸಿ ಮಾಡ್ತಿದ್ದಾಳೆ. ಇರ್ಲಿ ಬಿಡಯ್ಯ, ನಿನ್ನ ದುಡ್ಡಿನ ದರ್ಬಾರ್ನಲ್ಲಿ ಎಲ್ಲಾ ವಿಚಾರನೂ ಅಲ್ಲಲ್ಲೇ ಮುಗಿಸ್ಬಿಟ್ರೆ ನನ್ನ ತಲೆಗೆ ಚುರುಕು ಮುಟ್ಟೋದು ಹೆಂಗೆ? ಕ್ರಿಮಿನಲ್ ಕೇಸ್ ಇಲ್ದೆ ನನ್ನ ಮೆದುಳು ಗೆದ್ಲು ಹಿಡಿದು ಬಿಟ್ಟಿದೆ. ಅಗಳ ನಿನ್ನ ಬುದ್ಧಿ ಪರೀಕ್ಷೆಗೆ ನಮ್ ಸೌಕರ್ಯ ಕೇಸೆ ಆಗ್ಬೇಕಾ? ಗೆದ್ಲು ಬಿದ್ದು ಬಿಡ್ತಾ? ಅಯ್ಯೋ, ನಿನ್ನ ನಂಬ್ಕೊಂಡು ಬಂದ್ರೆ ಗೆದ್ಲು ಮಿದ್ಲು ಅಂತ ಏನೇನು ಹೇಳ್ತೀಯಲ್ಲ. ಪಾಟೀಲ, ಯಾಕೋ ಒಟ್ಟು ಕೊಡ್ತಾ ಇದ್ಯಾ? ಇಂಥ ಚಾಲೆಂಜಿಂಗ್ ಕೇಸ್ ಸಿಕ್ಕಿದೆಯಲ್ಲ ಅಂತ ನಾನು ಎಷ್ಟು ಖುಷಿಯಾಗಿದ್ದೀನಿ. ನೋಡ್ತಾ ಇರು, ಈ ಕೇಸ್ನ ಕೋರ್ಟ್ನಲ್ಲಿ ದೋಸೆ ಮೊಗಚದ ಹಾಗೆ ಹೇಗ ಮೊಗಚ್ ಹಾಕ್ತೀನಿ ಅಂತ. ಅಯ್ಯೋ, ಇವನಯ್ಯನ್ ಸವಾಲಿಗೆ ಸವಾಲ್ ಹಾಕಿ ಕೇಸ್ ಗೆಲ್ಲೋ ಅಂದ್ರೆ ದೋಸೆ ಮಗ್ಸೋದಿಗೆ ಕೋರ್ಟಿಗೆ ಹೋಗ್ತಾನಂತೆ. ಸಾವುಕಾರ್ರೆ, ಇವನು ಬೇರೆ ಏನೋ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಲೋ ಸದಾನಂದ, ಬೆಳಿಗ್ಗೆನೆ ಹಾಕಿದ್ಯೇನೋ. ಬಾಯಿ ಮುಚ್ಕೊಂಡು ಸುಂದಿರ್ತೀಯಾ? ಸಾವುಕಾರ್ರೆ, ನಿಮ್ಗೆ ನನ್ನ ಟೆನ್ಷನ್ ಅರ್ಥ ಆಗಲ್ಲ ಬಿಡಿ. ಲೋ ಸದಾನಂದ, ಅವ್ರು ಯಾರು ನಾನ್ ಯಾರು ಸರಿಯಾಗಿ ಗೊತ್ತಾಗ್ತಾ ಇದೇನೋ. ನೀನು ಮುಚ್ಕೊಂಡಿದ್ರೆ ಇಲ್ಲೇನೆ ಈ ಕೇಸ್ನ ಹೇಗ್ ಹಾರಿಸ್ತೀನಿ ಅನ್ನೋದು ಹೇಳ್ತೀನಿ. ವೆರಿ ಸಿಂಪಲ್. ಗುಡ್ ಈವ್ನಿಂಗ್ ಡಾಕ್ಟರ್. ಬನ್ನಿ. ಇವತ್ತು ನೈಟ್ ಡ್ಯೂಟಿನಾ? ಹೌದು, ನಾನೇ ಕೇಳಿ ಹಾಕಿಸ್ಕೊಂಡೆ. ಮತ್ತೆ ರಮ್ಯಾ ಬಿಡ್ಬೇಕಲ್ಲ. ಯಾಕೊಂಥರ ಇದ್ದೀರಾ? ಕೂತ್ಕೊಳ್ಳಿ. ರಮ್ಯಾ ನಿಮ್ಮನ್ನ ಅಮ್ಮ ಅಂತಾನೆ ಸಂಪೂರ್ಣವಾಗಿ ನಂಬಿಟ್ಟಿದ್ದಾಳೆ. ಅದು ನನ್ ಪುಣ್ಯ. ಅವಳಿಂದ ಅಮ್ಮ ಅಂತ ಅನಿಸ್ಕೊಳ್ಳೋ ಯೋಗ ಈಗ ನನಗ್ ಸಿಕ್ಕಿದೆ. ಅದೇ ಈಗ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಡಿಸ್ಚಾರ್ಜ್ ಆದ್ಮೇಲೆ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಪ್ರಾಬ್ಲಮ್. ಅಲ್ಲಿಗೆ ಹೋದ್ಮೇಲೆ ಅಮ್ಮ ಇಲ್ಲ ಅಂದ ತಕ್ಷಣ ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ಹೌದಲ್ಲ, ಈ ವಿಚಾರ ನಾನು ಯೋಚನೆ ಮಾಡಿರ್ಲಿಲ್ಲ. ಅವಳನ್ ಬಿಟ್ಟು ನಾನ್ ತಾನೇ ಹೇಗಿರ್ಲಿ? ರಮ್ಯಾನ ರೆಸಿಡೆನ್ಷಿಯಲ್ ಕಾನ್ವೆಂಟ್ ಅಲ್ಲಿ ಸೇರಿಸ್ಬಿಡೋಣ ಅಂತಿದ್ದೀನಿ. ಅವಳು ದೊಡ್ಡೋಳಾಗೋವರೆಗೂ ನಾವು ಹೋಗಿ ಬಂದು ನಿಭಾಯಿಸಬಹುದು. ಆಮೇಲೆ ಅವಳೇ ಎಲ್ಲ ಅರ್ಥ ಮಾಡ್ಕೋತಾಳೆ. ಯಾವ ಕಾನ್ವೆಂಟ್ಗೆ ಸೇರಿಸ್ತೀರಾ? ಈ ಊರಲ್ಲಿ ಬೇಡ, ಇಲ್ಲಿದ್ರೆ ದಿನಾ ನಿಮ್ಮನ್ನ ಬಂದ್ ಹೋಗಿ ಅಂತಾಳೆ. ನಿಮ್ಗೂ ಅಟೆಂಡ್ ಮಾಡಕ್ ತೊಂದರೆ ಆಗುತ್ತೆ. ಅದಕ್ಕೆ ರಮ್ಯಾನ ಊಟಿ ಕಾನ್ವೆಂಟ್ ಸೇರಿಸೋಣ ಅಂತಿದ್ದೀನಿ. ಕಾನ್ವೆಂಟ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಇಲ್ಲ ಮರಿ, ನಾನು ನಿನ್ನೆಲ್ಲಿಗೂ ಕಳಿಸಲ್ಲ. ನಾನ್ ಮಾತ್ರ ನಿನ್ ಬಿಟ್ಟಿರ್ತೀನ. ಮತ್ತೆ ಊಟಿ ಕಾನ್ವೆಂಟ್ ಅಂತಿದ್ರಿ? ಅದು ನಾನಂದಿಲ್ಲ ಮರಿ, ನಿಮ್ ಡ್ಯಾಡಿ ಅಂದ್ರು. ಡ್ಯಾಡಿ ಟೂ ನಾನೇನ್ ಹೇಳ್ತಿದ್ದೀನಂದ್ರೆ ಸೇಮ್ ಚಾಳಿ ಬಿಟ್ಟಿದ್ದೀನಿ. ಸರಿ ಡಾಕ್ಟರ್, ನಾನಿನ್ ಬರ್ತೀನಿ. ಟಾಟಾ. ಟಾಟಾ. ಬಾ ಮರಿ, ನಿನ್ನೆ ಮಲಗಿಸ್ತೀನಿ. ಇನ್ಮೇಲಿಂದ ನಾನ್ ನಿದ್ದೆ ಮಾಡಲ್ಲ. ಯಾಕಮ್ಮ? ನನಗ್ ನಿದ್ದೆ ಬಂದಾಗ ನನ್ನನ್ ಬಿಟ್ಟು ನೀನ್ ಎಲ್ಲಿಗೋ ಹೊರಟೋಗ್ತೀಯ, ಅದಕ್ಕೆ. ನಿನಗ್ ಪೂರ್ತಿ ವಾಸಿ ಆಗ್ಲಿ, ಆಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ.